ಪಾಕಿಸ್ತಾನ ಇತ್ತೀಚೆಗೆ ಅವಸಾನದ ಹಾದಿ ಸಾಗಿದೆ. ರಾಜಕೀಯ ಅಸ್ಥಿರತೆಯಲ್ಲಿದ್ರೆ ಅಲ್ಲಿನ ಜನರ ಬದುಕು ಹೀನಾಯ ಸ್ಥಿತಿಯಲ್ಲಿದೆ. ಉಗ್ರಗಾಮಿಗಳನ್ನೇ ಪೋಷಣೆ ಮಾಡ್ತಿದ್ದ ಈ ದೇಶ ಈಗ ತಾನೇ ನಾಶವಾಗುವತ್ತ ಸಾಗ್ತಿದೆ. ಈಗ ಇಡೀ ಪಾಕಿಸ್ತಾನ ಹೊಗೆಯಲ್ಲಿ ಮುಳುಗಿದೆ. ಯಾವುದೋ ದೇಶ ಅಲ್ಲಿ ಬಾಂಬ್ ಹಾಕಿದ್ದಾರೇನೋ ಎನ್ನುವಂತೆ ಇಡೀ ನಗರಗಳು ಕಾಣಿಸ್ತಿದೆ. ಬೆಳಗ್ಗಿನ ಹೊತ್ತಲ್ಲೇ ಪಾಕಿಸ್ತಾನದಲ್ಲಿ 4 ರಿಂದ 5 ಅಡಿ ಮುಂದಿನ ರಸ್ತೆ ಕೂಡ ಕಾಣಿಸಲ್ಲ. ಅಷ್ಟರ ಮಟ್ಟಿಗೆ ಹೊಗೆ ಆವರಿಸಿ ಬಿಟ್ಟಿದೆ. ಪಾಕಿಸ್ತಾನದ 1 ಕೋಟಿಗೂ ಹೆಚ್ಚು ಮಕ್ಕಳು ಜೀವ ಬಿಡೋ ಪರಿಸ್ಥಿತಿ ಬಂದಿದೆ. ಪಾಕ್ ಹೊಗೆ ದೇಶವಾಗಿದ್ದು ಹೇಗೆ, ಕಾರಣ ಏನು ಅನ್ನೋದನ್ನ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಭಾರತದಂತೆಯೇ ಪಾಕಿಸ್ತಾನದಲ್ಲೂ ವಾಯು ಮಾಲಿನ್ಯ ಮಿತಿ ಮೀರಿದೆ. ಕಳೆದ 1 ತಿಂಗಳಿನಿಂದ ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ವಾಯು ಮಾಲಿನ್ಯ ಹೆಚ್ಚಳವಾಗ್ತಿದೆ. ಪಾಕಿಸ್ತಾನದ ಒಟ್ಟು ಜನಸಂಖ್ಯೆ 24 ಕೋಟಿಗೂ ಹೆಚ್ಚು. ಅದರಲ್ಲಿ ಬರೋಬ್ಬರಿ 13 ಕೋಟಿ ಜನ ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲೇ ಇದ್ದಾರೆ. ಲಾಹೋರ್, ಇಸ್ಲಾಮಾಬಾದ್ ಕೂಡ ಈ ಪಂಜಾಬ್ ಪ್ರಾಂತ್ಯದಲ್ಲೇ ಬರುತ್ತೆ. ಇಲ್ಲಿ ಈಗ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರ ಹೆಣಗಾಡ್ತಿದೆ. ಇನ್ನು ಕಲುಷಿತಗೊಳ್ಳುತ್ತಿರುವ ಗಾಳಿಯಿಂದ ಜನರಲ್ಲಿ ಅನಾರೋಗ್ಯ ಕಾಣಿಸಿಕೊಂಡಿದೆ. ಪಾಕಿಸ್ತಾನದ ಪೂರ್ವ ಪಂಜಾಬ್ ಪ್ರಾಂತ್ಯದಲ್ಲಿ ಭಾರೀ ವಾಯು ಮಾಲಿನ್ಯ ಉಂಟಾದ ಪರಿಣಾಮ ಕಳೆದ 1 ತಿಂಗಳಲ್ಲಿ 18 ಲಕ್ಷ ಜನರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅದರಲ್ಲಿ ಹೆಚ್ಚಿನ ಜನರು ಉಸಿರಾಟ ಸಂಬಂಧಿತ ಸಮಸ್ಯೆ, ಕಣ್ಣು ನೋವಿನ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಪಂಜಾಬ್ ಪ್ರಾಂತ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ 5 ದಿನಗಳ ರಜೆಯನ್ನ ಸರ್ಕಾರ ಘೋಷಿಸಿದೆ. ಪಾಕಿಸ್ತಾನದಲ್ಲಿ ವಾಯು ಮಾಲಿನ್ಯದಿಂದ ಬರೋಬ್ಬರಿ 11 ಮಿಲಿಯನ್ ಮಕ್ಕಳು ರಿಸ್ಕ್ನಲ್ಲಿ ಸಿಲುಕಿದ್ದಾರೆ ಅಂತ ಸ್ವತಃ ವಿಶ್ವಸಂಸ್ಥೆಯ ಯುನಿಸೆಫ್ ಕಳವಳ ವ್ಯಕ್ತಪಡಿಸಿದೆ. ಸಾಮಾನ್ಯವಾಗಿ ವಾಯು ಗುಣಮಟ್ಟ ಸೂಚ್ಯಂಕ 300ಕ್ಕಿಂತ ಜಾಸ್ತಿ ಅಂದ್ರೆ ಅದನ್ನ ಅಪಾಯಕಾರಿ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಪಾಕಿಸ್ತಾನದ ಏರ್ ಕ್ವಾಲಿಟಿ ಇಂಡೆಕ್ಸ್ ಕೇಳಿದ್ರೇನೆ ಭಯ ಆಗುತ್ತೆ. ಲಾಹೋರ್ ನಗರದಲ್ಲಿ ಕಳೆದ ವಾರ ವಾಯು ಗುಣಮಟ್ಟ ಸೂಚ್ಯಂಕ ಬರೋಬ್ಬರಿ 1900ಕ್ಕೆ ಏರಿತ್ತು. ಏರ್ ಕ್ವಾಲಿಟಿ ಇಂಡೆಕ್ಸ್ 300 ಇದ್ರೇನೆ ಬದುಕೋದು ಕಷ್ಟ ಅಂತಾರೆ. ಅಂಥದ್ರಲ್ಲಿ ಲಾಹೋರ್ನಲ್ಲಿ ನವೆಂಬರ್ 2ರಂದು ದಾಖಲಾದ AQI 1900 ಇತ್ತು. ಅಂದ್ರೆ ಅಲ್ಲಿನ ಗಾಳಿ ಎಷ್ಟು ವಿಷ ಆಗಿರ್ಬೇಡ ಅನ್ನೋದನ್ನ ಊಹಿಸೋಕು ಆಗಲ್ಲ. ಮುಲ್ತಾನ್ನಲ್ಲಿ ಕೂಡ ವಾಯು ಗುಣಮಟ್ಟ 750ರ ಗಡಿ ದಾಟಿ ಆತಂಕ ಸೃಷ್ಟಿಸಿದೆ. ಲಾಹೋರ್ ನಗರವಂತೂ ಸುಧಾರಿಸಿಕೊಳ್ಳೋದೇ ಡೌಟ್ ಎನ್ನಲಾಗ್ತಿದೆ. ಇಡೀ ಲಾಹೋರ್ ಮೇಲೆ ಅಣುಬಾಂಬ್ ಪ್ರಯೋಗಿಸಿದಂತೆ ಹೊಗೆಯಲ್ಲಿ ಮುಳುಗು ಹೋಗಿದೆ. ಲಕ್ಷಾಂತರ ಜನ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ ಇಷ್ಟರ ಮಟ್ಟಿಗೆ ಗಾಳಿ ವಿಷವಾಯ್ತು. ಸರ್ಕಾರ ಅಲ್ಲಿನ ಜನರ ಓಡಾಟಕ್ಕೆ ಬ್ರೇಕ್ ಹಾಕ್ಬಿಟ್ಟಿದೆ. ಸೋಮವಾರದಿಂದಲೇ ಅರ್ಧ ಪಾಕಿಸ್ತಾನದ ಮಾರುಕಟ್ಟೆಗಳು, ಕೆಲ ಪ್ರದೇಶಗಳಲ್ಲಿ ಅಂಗಡಿಗಳು, ಮಾಲ್ಗಳು ಬಂದ್ ಆಗಿದೆ. ಜನರು ಹೆಚ್ಚು ಹೊರಗಡೆ ಓಡಾಡದಂತೆ ಕ್ರಮ ವಹಿಸಲಾಗಿದೆ. ಲಾಹೋರ್ನಲ್ಲಿ ನವೆಂಬರ್ 17ರವರೆಗೂ ಶಾಲೆಗಳು, ಉದ್ಯಾನವನಗಳು, ಪ್ರಾಣಿ ಸಂಗ್ರಹಾಲಯಗಳನ್ನ ಮುಚ್ಚಲಾಗಿದೆ. ಲಾಹೋರ್, ಮುಲ್ತಾನ್, ಫೈಸಲಾಬಾದ್, ಗುಜ್ರಾನ್ವಾಲಾ ಜಿಲ್ಲೆಗಳಲ್ಲಿ ಜನರಿಗೆ ಉಸಿರಾಟದ ಕಾಯಿಲೆಗಳು, ಕಣ್ಣು ಮತ್ತು ಗಂಟಲಿನ ಸಮಸ್ಯೆಗಳು ಕಾಣಿಸಿಕೊಂಡಿದೆ. ಜನರಲ್ಲಿ ಗುಲಾಬಿ ಕಣ್ಣಿನ ಕಾಯಿಲೆ ಕಾಣಿಸ್ತಿರೋದು ಇನ್ನಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಪಾಕಿಸ್ತಾನದಲ್ಲಿ ಏನೇ ಆದ್ರೂ ದೂರೋದು ಮಾತ್ರ ಭಾರತದ ಮೇಲೆಯೇ. ಈ ವಾಯು ಮಾಲಿನ್ಯಕ್ಕೂ ಭಾರತವನ್ನೇ ದೂರಿದೆ. ಭಾರತದ ಹರಿಯಾಣ, ಪಂಜಾಬ್ ಕಡೆಯಿಂದ ಬರೋ ವಿಷಗಾಳಿಯಿಂದಲೇ ಲಾಹೋರ್ ಗಾಳಿಯು ವಿಷ ಆಗಿದೆ ಅಂತ ಹೇಳಿದೆ. ಪಾಕಿಸ್ತಾನದಲ್ಲಿನ ವಿಷಗಾಳಿ ಕಡಿಮೆ ಆಗಬೇಕು ಅಂದ್ರೆ ಭಾರತವೇ ಮೊದಲು ತಮ್ಮ ದೇಶದಲ್ಲಿ ವಾಯು ಮಾಲಿನ್ಯ ಕಂಟ್ರೋಲ್ ಮಾಡಬೇಕು. ಇಲ್ದಿದ್ರೆ ಈ ವಿಷಗಾಳಿ ನಮ್ಮಲ್ಲಿಗೂ ಬರ್ತಿದೆ ಅಂತ ಅಲ್ಲಿನ ಪರಿಸರ ಖಾತೆ ಸಚಿವ ಮರಿಯಂ ಔರಂಗಜೇಬ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಸಲಿ ವಿಚಾರ ಏನಂದ್ರೆ ಭಾರತದ ಪಂಜಾಬ್, ಹರಿಯಾಣ, ದೆಹಲಿಯಲ್ಲೂ ವಾಯು ಮಾಲಿನ್ಯ ಮಿತಿ ಮೀರಿದೆ. ಪೂರ್ವ ದಿಕ್ಕಿನ ಮಾರುತಗಳು ಪಾಕ್ಗೂ ನುಗ್ಗಿ ಎಫೆಕ್ಟ್ ಉಂಟು ಮಾಡ್ತಿರೋದು ಕೂಡ ಅಷ್ಟೇ ಸತ್ಯ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಹೊಗೆ ನಿಯಂತ್ರಿಸಲು ಜಂಟಿ ಪ್ರಯತ್ನ ಮಾಡಬೇಕು. ಈ ಬಗ್ಗೆ ಭಾರತದ ಜೊತೆ ಮಾತನಾಡಬೇಕು. ಒಗ್ಗಟ್ಟಿನಿಂದ ಹೋರಾಡಿದ್ರೆ ಎರಡೂ ಕಡೆಯ ಜನ ಉತ್ತಮ ಆರೋಗ್ಯ ಪಡೆಯಬಹುದು ಅಂತ ಪಂಜಾಬ್ ಪ್ರಾಂತ್ಯದ ಮುಖ್ಯಮಂತ್ರಿ
ಮರಿಯಂ ನವಾಜ್ ಹೇಳಿದ್ದಾರೆ. ಪಂಜಾಬ್ ಸಿಎಂ ಭಗವಂತ ಮಾನ್ ಅವರಿಗೂ ಪತ್ರ ಬರೆಯುವುದಾಗಿ ನವಾಜ್ ಹೇಳಿದ್ದಾರೆ. ಇದು ಪಾಕಿಸ್ತಾನದ ಕಥೆಯಾದ್ರೆ ಭಾರತದ ವಾಯು ಗುಣಮಟ್ಟದ ವ್ಯತ್ಯೆ ಇನ್ನೂ ಹೆಚ್ಚೇ ಇದೆ. ದೀಪಾವಳಿ ಸಮಯದಲ್ಲಿ ದೆಹಲಿ, ಪಂಜಾಬ್, ಹರಿಯಾಣದಲ್ಲಿ ಹೊಡೆದ ಪಟಾಕಿಗಳು ಇಷ್ಟು ಮಾಲಿನ್ಯಕ್ಕೆ ಕಾರಣ ಆಗಿದೆ. ಇದರ ಜೊತೆ ಪಂಜಾಬ್, ಹರಿಯಾಣದ ರೈತರು ಹೊಲದ ಕೃಷಿ ತ್ಯಾಜ್ಯಗಳನ್ನ ಸುಡುತ್ತಿರೋದು ಕೂಡ ವಾಯು ಮಾಲಿನ್ಯ ಹೆಚ್ಚಾಗೋಕೆ ಕಾರಣ. ಇಡೀ ವಿಶ್ವದಲ್ಲಿ ಟಾಪ್ 10 ಕಲುಷಿತ ನಗರಗಳ ಪೈಕಿ ತಲಾ 2 ನಗರಗಳು ಭಾರತ ಹಾಗೆ ಪಾಕಿಸ್ತಾನದಲ್ಲೇ ಇದೆ. ಅದರಲ್ಲೂ ಪಾಕಿಸ್ತಾನದ ಲಾಹೋರ್ಗೆ ವಿಶ್ವದ ಅತಿ ಮಲಿನ ನಗರ ಅನ್ನೋ ಕುಖ್ಯಾತ ಪಟ್ಟ ಹೊತ್ತುಕೊಂಡಿದೆ. ದೆಹಲಿ 2ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನದ ಕರಾಚಿ ಮಾಲಿನ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ಹಾಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ 4ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನ ಈಗ ಮಾಲಿನ್ಯ ಕಡಿಮೆ ಮಾಡೋಕೆ ಸಾಕಷ್ಟು ಸರ್ಕಸ್ ಮಾಡ್ತಿದೆ. ಕೃತಕ ಮಳೆಯ ಮೂಲಕ ಮಾಲಿನ್ಯ ತಗ್ಗಿಸುವ ಪ್ರಯತ್ನ ನಡೆಸಲಾಗ್ತಿದೆ. ಇದರ ಜೊತೆಗೆ ಪಾಕ್ನಲ್ಲಿ ಆಂಟಿ ಸ್ಮ್ಯಾಗ್ ಸ್ಕ್ವಾಡ್ ಅನ್ನ ರಚಿಸಲಾಗಿದೆ. ಇವರು ರೈತರಿಗೆ ಶಿಕ್ಷಣ ನೀಡೋದು ಮತ್ತೆ ಕೃಷಿ ತ್ಯಾಜ್ಯ ಸುಡದಂತೆ ಸೂಚಿಸೋ ಕೆಲಸವನ್ನ ಮಾಡ್ತಿದ್ದಾರೆ. ಟ್ರಾನ್ಸ್ ಬಾರ್ಡರ್ ಸ್ಮಾಗ್ ಸಮಸ್ಯೆಗಳನ್ನ ಪರಿಹರಿಸೋಕೆ ಭಾರತದೊಂದಿಗೆ ಮಾತನಾಡೋಕೆ ಟೀಮ್ ಅನ್ನ ರಚಿಸಲಾಗಿದೆ. ಒಂದ್ ಕಡೆ ವಾಯು ಮಾಲಿನ್ಯ ಹೆಚ್ಚಾಗ್ತಿದ್ರೂ ಉತ್ತರ ಭಾರತದಲ್ಲಿ ರೈತರು ತಮ್ಮ ಹೊಲದಲ್ಲಿನ ಕಳೆ, ಕೃಷಿ ತ್ಯಾಜ್ಯಗಳನ್ನ ಸುಡೋದನ್ನ ಮಾತ್ರ ನಿಲ್ಲಿಸಿಲ್ಲ. ಇದೇ ಉತ್ತರ ಭಾರತದಲ್ಲಿ ವಾಯು ಮಾಲಿನ್ಯ ಏರಿಕೆಗೆ ಕಾರಣ. ಕೃಷಿ ತ್ಯಾಜ್ಯಗಳಿಗೆ ಬೆಂಕಿ ಹಾಕುತ್ತಿರುವ ಪ್ರಕರಣಗಳನ್ನ ನಿಯಂತ್ರಿಸುವುದು ಸರ್ಕಾರಗಳಿಗೆ ದೊಡ್ಡ ಸವಾಲಾಗಿದೆ. ಇನ್ನೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಿತಿ ಮೀರಿರುವ ವಾಯು ಮಾಲಿನ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ವಿಷಾನಿಲದ ಗೂಡಾಗಿರುವ ದೆಹಲಿಯಲ್ಲಿ ವಾಯು ಮಾಲಿನ್ಯವನ್ನ ತಡೆಗಟ್ಟಲು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಪಷ್ಟವಾಗಿ ಹೇಳಿದೆ. ದೆಹಲಿಯಲ್ಲಿ ಶಾಶ್ವತವಾಗಿ ಪಟಾಕಿ ಬ್ಯಾನ್ ಮಾಡುವ ಸುಳಿವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಒಟ್ಟಾರೆ ಲಾಹೋರ್ನಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ 1900 ಗಡಿ ದಾಟಿರೋದು ಭಾರತಕ್ಕೂ ಒಂದು ಎಚ್ಚರಿಕೆಯ ಕರೆಗಂಟೆ. ಪಾಕಿಸ್ತಾನ ಈಗ ಹೊಗೆ ಗೂಡಾಗಿ ಮಾರ್ಪಟ್ಟಿದೆ. ಮಾಲಿನ್ಯ ನಿಯಂತ್ರಿಸದೇ ಇದ್ರೆ ಎರಡೂ ದೇಶಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ವಾಯು ಮಾಲಿನ್ಯ ನಿಯಂತ್ರಿಸೋಕೆ ಪಟಾಕಿ ಬ್ಯಾನ್ ಮಾಡಬೇಕಾ? ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕೆ ನೀವೇನ್ ಸಲಹೆ ಕೊಡ್ತೀರಾ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ನೋಡ್ತಾ ಇರಿ ಲಯನ್ ಟಿವಿ.